ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಗೆ ಹೋಗ್ಬಿಡೋಣ. ವಿದ್ಯಾರ್ಥಿ ಸಂಘ ರಾಜಕೀಯ ನಿಷೇಧ. ಪದವಿ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಗಳಿಗೆ ಚುನಾವಣೆ ನಡೆಸುವುದಕ್ಕೆ ಮುಂದಾಗಿರುವ ಸರ್ಕಾರ ಈ ಅವಧಿಯಲ್ಲಿ ಶೈಕ್ಷಣಿಕ ಕ್ಯಾಂಪಸ್ ಒಳಗೆ ರಾಜಕೀಯ ಚಟುವಟಿಕೆಗಳಿಗೆ ನಿಷೇಧ ಹೇರಲಿದೆ. ವಿದ್ಯಾರ್ಥಿ ಸಂಘಗಳ ಚುನಾವಣೆ ನಡೆಸುವ ಸಂಬಂಧ ಕೆಪಿಸಿಸಿ ರಚಿಸಿದ್ದ ಸಮಿತಿಯ ಸಂಯೋಜಕರು ಆಗಿರುವ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಕ್ಯಾಂಪಸ್ ಒಳಗೆ ಚುನಾವಣಾ ಪ್ರಚಾರ, ಬಹಿರಂಗ ವೇದಿಕೆಗಳನ್ನು ಬಳಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗ್ತಾ ಇದೆ. ಸ್ಪರ್ಧಿಸುವವರು ನಿರ್ದಿಷ್ಟ ಸಂಘಟನೆ, ರಾಜಕೀಯ ಪಕ್ಷದ ಅಭ್ಯರ್ಥಿ ಅಂತ ಬಿಂಬಿಸಿಕೊಂಡ್ರೆ ಅಂಥವರ ಉಮೇದುವಾರಿಕೆಯನ್ನು ರದ್ದು ಮಾಡಲಾಗುವುದು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಮೊದಲ ಹಂತದಲ್ಲಿ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಷ್ಟೇ ಚುನಾವಣೆ ನಡೆಸಲಾಗುವುದು. ಎರಡನೇ ಹಂತದಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ನಡೆಯಲಿದೆ. ನಂತರ ಪ್ರತಿ ವರ್ಷವೂ ಏಕಕಾಲಕ್ಕೆ ಚುನಾವಣೆ ನಡೆಸಲಾಗುವುದು. ಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿ ರಾಜಕೀಯ ಸಿದ್ಧಾಂತ, ರಾಜಕೀಯ ಪಕ್ಷಗಳೊಂದಿಗಿನ ಸಂಬಂಧ ಅಥವಾ ಹಿಂಸಾಚಾರವನ್ನು ಬಳಸಿಕೊಂಡು ಸ್ಪರ್ಧಿಸಿದ್ರೆ ಅಂತಹ ವಿದ್ಯಾರ್ಥಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತಲೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಚುನಾವಣೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಮೀಸಲಾತಿ ಕಲ್ಪಿಸಲಾಗುವುದು. ಆದರೆ ಮೀಸಲಾತಿಯ ಪ್ರಮಾಣ ಇನ್ನೂ ಅಂತಿಮಗೊಳಿಸಿಲ್ಲ. ಅಧ್ಯಕ್ಷ ಸ್ಥಾನ ಹೊರತುಪಡಿಸಿ 1 ಅಥವಾ 2 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡುವುದರ ಬಗ್ಗೆ ಚರ್ಚಿಸಲಾಗಿದೆ. ಸೆಮಿಸ್ಟರ್ ಪರೀಕ್ಷೆ ಮತ್ತಿತರ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಚುನಾವಣೆ ವೇಳಾಪಟ್ಟಿ ಪ್ರಕಟಿಸಲಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೋಡಿ, ಇದು ಡಿ ಕೆ ಶಿವಕುಮಾರ್ ಅವರು ತುಂಬಾ ಪಾಸಿಟಿವ್ ಆಗಿದ್ರು ಈ ವಿಚಾರದಲ್ಲಿ. ನಾನು ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿರೋನು. ಸೊ ಇತ್ತೀಚೆಗೆಲ್ಲ ಈ ಎಲೆಕ್ಷನ್ ಎಲ್ಲ ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಅದ್ರ ಬಗ್ಗೆ ಗಮನ ಇಲ್ದಿದ್ದಂಗೆ ಅಥವಾ ಉತ್ಸಾಹ ಇಲ್ಲದೆ ಇದ್ದಂಗೆ, ಒಂದು ಐಡಿಯಾ ಇಲ್ದಿದ್ದಂಗೆ ಇದೆ. ಬಟ್ ನಾವು ವಿದ್ಯಾರ್ಥಿಗಳ ನಾಯಕತ್ವವನ್ನು ಹುಟ್ಟಾಕಬೇಕು, ನಾಯಕತ್ವವನ್ನು ಬೆಳೆಸಬೇಕು, ಅವರಿಗೆ ಕಾಲೇಜು ದಿನಗಳಿಂದಲೇ ನಾಯಕತ್ವ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರದೊಂದು ಪ್ಲ್ಯಾನ್ ಮಾಡಿದರು. ಬಟ್ ಹಿಂಗಾಗ್ಬಿಡುತ್ತೆ ಅಂತಂದರೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ನಿಮಗೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಎಲೆಕ್ಷನ್ಸ್ಗಳಾಗಬೇಕು, ಎಲೆಕ್ಷನ್ಸ್ ನಿಂತ್ಕೋಬೇಕು, ಅದು ಕಾಲೇಜು ಕ್ಯಾಂಪಸ್ಸಿಗೆ ಮಾತ್ರ ಸೀಮಿತ ಆಗಿರಬೇಕು. ಆದರೆ ಅದನ್ನು ಹೊರತುಪಡಿಸಿ ಹೊರಗಿನ ರಾಜಕೀಯ, ನೀವು ಯಾವುದೋ ಒಂದು ಪರ್ಟಿಕ್ಯುಲರ್, ನಾನು BJP, ನಾನು ಕಾಂಗ್ರೆಸ್, ನಾನು JDS, ನಾನು ಇನ್ನೊಂದು ಪಾರ್ಟಿ, ಮತ್ತೊಂದು ಪಾರ್ಟಿ, ಜಿರ್ಲೆ ಪಾರ್ಟಿ, ಈ ಥರ ಎಲ್ಲ ಹೇಳ್ಕೊಂಡು ಅದನ್ನು ಒಳಗಡೆಯೂ ಕೂಡ ನೀವು ಅದನ್ನು ಬಿಂಬಿಸ್ಕೊಳ್ಬಾರ್ದು ಅಥವಾ ಅದರ ಪ್ರಭಾವವನ್ನು ತರಬಾರ್ದು ಅಂತ ಅದನ್ನೇ ಇಲ್ಲಿ ಹೇಳಿರೋದು. ವಿದ್ಯಾರ್ಥಿ ಸಂಘ ಓಕೆ, ಬಟ್ ರಾಜಕೀಯ ನಿಷೇಧ ಅಂತ. ಸೊ ನಿಮ್ಮ ಸಂಘಟನೆಗಳು ನಿಮ್ಮದೇ ಓನ್ ಆದಂಥ ವಿಚಾರಗಳಿರಬೇಕು, ಹೊರಗಿನ ರಾಜಕೀಯ ಒಳಗಡೆ ಬೇಡ, ಅದು ಬೇರೆ ಥರದ ಪರಿಣಾಮ ಬೀರತ್ತೆ ಅಂತ ಇದನ್ನು ಮಾತಾಡಿದ್ದಾರೆ. ಕೇಳೋಣ ಬನ್ನಿ ಏನು ಹೇಳಿದ್ದಾರೆ ಅಂತ. ಸ್ಟೂಡೆಂಟ್ಸ್ ಆರ್ಗನೈಸೇಷನ್ಸು, ಆಮೇಲೆ ಪೇರೆಂಟ್ಸು ಅಂತ ಮಾಡಿದ್ವಿ. ಅವರೆಲ್ಲ ಫೀಡ್ಬ್ಯಾಕ್, ಸ್ಟೂಡೆಂಟ್ ಎಲೆಕ್ಷನ್ದು ಆಲ್ರೆಡಿ ದಿಸ್ ಥಿಂಗ್ ಇಸ್ ರೆಡಿ. ಐ ಥಿಂಕ್ ಜಿಯೋ ವಿಲ್ ಬಿ ಇಶ್ಯೂಡ್ ವಿದಿನ್ 8-10 days. ಈಗ ಒಂದು ರಾಜ್ಯಾದ್ಯಂತ ಏನು ವಿದ್ಯಾರ್ಥಿಗಳ ಚುನಾವಣೆ, ಇದಕ್ಕೆ ಒಂದು 15 ದಿವಸ ಒಳಗಾಗಿ ಒಂದು ಜಿಯೋನ ಇಶ್ಯೂ ಮಾಡ್ತಾ ಇದ್ದೀವಿ. ಮೇಜರ್ ಅಂದ್ರೆ ನಿಮ್ಗೆಲ್ಲ ಈಗ ಗೊತ್ತಿರೋ ಹಾಗೆ ನಾನು ಮತ್ತೆ ಹಿಂದಿನ ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಅದ್ರ ಬಗ್ಗೆ ಒಂದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ವಿ. ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಆರ್ಗನೈಸೇಷನ್ಸು, ಆಮೇಲೆ ಪೇರೆಂಟ್ಸು ಅಂತ ಮಾಡಿದ್ವಿ. ಅವರೆಲ್ಲ ಫೀಡ್ಬ್ಯಾಕ್ ತಗೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಪ್ರತಿ ವರ್ಷ ಪ್ರತಿ ಡಿಗ್ರಿ ಕಾಲೇಜಲ್ಲಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಚುನಾವಣೆ ಆಗುತ್ತೆ ಪ್ರತಿ ವರ್ಷ ಅಂತಕ್ಕಂಥದ್ದು ಮೊದಲನೇ ಹಂತದಲ್ಲಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಡಿಗ್ರಿ ಕಾಲೇಜಸ್, PU ಕಾಲೇಜಸ್ ಅಂತ ನಾವು ಮಾಡಿದ್ದೀವಿ. ನಾವು ಈಗ ನಮ್ಮ ರಾಯರೆಡ್ಡಿ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು 15 ದಿವಸದಲ್ಲಿ ನಮ್ಮ ಇದು ಅನೌನ್ಸ್ ಮಾಡಬೇಕು, ಜಿಯೋ ಇಶ್ಯೂ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಎಲೆಕ್ಷನ್ದು ಆಲ್ರೆಡಿ ದಿಸ್ ಥಿಂಗ್ ಇಸ್ ರೆಡಿ. ಐ ಥಿಂಕ್ ಜಿಯೋ ವಿಲ್ ಬಿ ಇಶ್ಯೂಡ್ ವಿದಿನ್ 8-10 days. ಈಗ ಒಂದು ರಾಜ್ಯಾದ್ಯಂತ ಏನು ವಿದ್ಯಾರ್ಥಿಗಳ ಚುನಾವಣೆ, ಇದಕ್ಕೆ ಒಂದು 15 ದಿವಸ ಒಳಗಾಗಿ ಒಂದು ಜಿಯೋನ ಇಶ್ಯೂ ಮಾಡ್ತಾ ಇದ್ದೀವಿ.